ಈ ದರ್ಶನ್ ಫ್ಯಾನ್ಗಳ ಹುಚ್ಚು ಅಷ್ಟಿಷ್ಟಲ್ಲ. ಸಾಮಾನ್ಯವಾಗಿ ಹೊಸ ಗಾಡಿ ತಗೊಂಡ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು ಕೇಳಿದೀವಿ. ಆದ್ರೆ ಇಲ್ಲೊಬ್ಬ ಭೂಪ ಪುಣ್ಯಾತ್ಮ ಕೊಲೆ ಆರೋಪಿ ಮನೆ ಮುಂದೆ ತಗೊಂಡೋಗಿ ನಿಲ್ಲಿಸಿ ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ. ಅಭಿಮಾನಿಗಳಿಗೆ ದರ್ಶನ್ ಮನೆಯೇ ದೇಗುಲ. ಹೊಸ ಬೈಕ್ ತಂದು ಫ್ಯಾನ್ಸ್ ಅಲ್ಲೇ ಪೂಜೆ. ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರುವ ಪೊರ್ಕಿ ಬಾಸ್ ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾನೆ. ನೆಚ್ಚಿನ ಬಾಸ್ ಪ್ರೇಯಸಿಯನ್ನ ಮೆಚ್ಚಿಸೋಕೆ ರೇಣುಕಾಸ್ವಾಮಿಯನ್ನ ಕೊಂದು ಜೈಲಿನಲ್ಲಿ ವನವಾಸ ಅನುಭವಿಸುತ್ತಿದ್ದಾನೆ. ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಪೊಲೀಸರೇ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸಲು ನಾನಾ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೂ ಅಭಿಮಾನಿಗಳು ಮಾತ್ರ ಪೊರ್ಕಿ ಬಾಸ್ ಪರ ವಹಿಸೋದನ್ನ ನಿಲ್ಲಿಸ್ತಿಲ್ಲ. ಅಭಿಮಾನಿಗಳಿಗೆ ದಾಸ ರಿಲೀಸ್ ಆಗಿ ಬರ್ತಾನೆ ಅನ್ನೋ ನಿರೀಕ್ಷೆ ಜಾಸ್ತಿನೇ ಇದೆ. ಅದೇ ಒಂದು ನಿರೀಕ್ಷೆಯಲ್ಲಿಯೇ ಬೆಂಗಳೂರಿನ RR ನಗರದ ದರ್ಶನ್ ಮನೆ ಬಳಿಗೆ ಅನೇಕ ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಅಣ್ಣ ಬಂದವರ ಅನ್ನೋ ಕುತೂಹಲದಲ್ಲಿಯೇ ಮನೆ ಬಳಿಗೆ ಬಂದು ಹೋಗ್ತಾರೆ. ಆದ್ರೆ ಇನ್ನೂ ಕೆಲವರು ಬಾಸ್ ಮನೆಯಲ್ಲಿ ಇಲ್ಲದೇ ಇದ್ರೆ ಏನು, ಅವರ ಮನೆ ಇಲ್ಲಿದೆ ಅಲ್ವೇ ಅನ್ನೋ ಅರ್ಥದಲ್ಲಿಯೇ ಒಮ್ಮೆ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಆದ್ರೆ ಇಲ್ಲಿಯ ಅಭಿಮಾನಿಯೊಬ್ಬ ಇನ್ನೂ ಒಂದು ಕೆಲಸ ಮಾಡಿದ್ದಾನೆ. ದರ್ಶನ್ ಅಂದ್ರೆ ಪ್ರಾಣ ಅನ್ನೋ ಅರ್ಥದಲ್ಲಿಯೇ ವರ್ತಿಸ್ತಾರೆ. ದರ್ಶನ್ ಮನೆ ಒಂದು ರೀತಿಯ ಅಭಿಮಾನಿಗಳಿಗೆ ದೇವಸ್ಥಾನವೇ ಆದಂತೆ ಇದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ತಮ್ಮ ಬೈಕ್ ಪೂಜೆ ಮಾಡಿಸ್ತಾರೆ. ಆದ್ರೆ ದರ್ಶನ್ ಅಭಿಮಾನಿ ತನ್ನ ಹೊಸ ಬೈಕ್ ಅನ್ನ ದರ್ಶನ್ ಮನೆ ಮುಂದೆ ಬಂದು ಪೂಜೆ ಮಾಡಿಸಿದ್ದಾರೆ. ಈ ಮೂಲಕ ಅಭಿಮಾನ ಮೆರೆದಿದ್ದಾರೆ. ವಿಶೇಷ ಅಂದ್ರೆ ಹೊಸ ವಾಹನ ಅಂದ ಮೇಲೆ ಕುಂಕುಮ ಹಚ್ಚಿ ಹಾರ ಹಾಕಿ ಅಗರಬತ್ತಿ ಬೆಳಗೋದು ಸಾಮಾನ್ಯ. ಆದ್ರೆ ಈ ಹುಚ್ಚು ಅಭಿಮಾನಿಗಳು ತಂದ ಹೂವನ್ನ ಮನೆ ಗೋಡೆಗೆ ಹಾಕಿ ಬರೀ ಗೋಡೆಗೆ ಮಾತ್ರ ಅಗರಬತ್ತಿ ಹಚ್ಚಿರೋದು ಅಂಧಾಭಿಮಾನವನ್ನ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ದರ್ಶನ್ ಫ್ಯಾನ್ಗಳ ಹುಚ್ಚು ಅಷ್ಟಿಷ್ಟಲ್ಲ. ಸಾಮಾನ್ಯವಾಗಿ ಹೊಸ ಗಾಡಿ ತಗೊಂಡ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು ಕೇಳಿದೀವಿ. ಆದ್ರೆ ಇಲ್ಲೊಬ್ಬ ಭೂಪ ಪುಣ್ಯಾತ್ಮ ಕೊಲೆ ಆರೋಪಿ ಮನೆ ಮುಂದೆ ತಗೊಂಡೋಗಿ ನಿಲ್ಲಿಸಿ ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ. ಅಭಿಮಾನಿಗಳಿಗೆ ದರ್ಶನ್ ಮನೆಯೇ ದೇಗುಲ. ಹೊಸ ಬೈಕ್ ತಂದು ಫ್ಯಾನ್ಸ್ ಅಲ್ಲೇ ಪೂಜೆ. ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರುವ ಪೊರ್ಕಿ ಬಾಸ್ ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾನೆ. ನೆಚ್ಚಿನ ಬಾಸ್ ಪ್ರೇಯಸಿಯನ್ನ ಮೆಚ್ಚಿಸೋಕೆ ರೇಣುಕಾಸ್ವಾಮಿಯನ್ನ ಕೊಂದು ಜೈಲಿನಲ್ಲಿ ವನವಾಸ ಅನುಭವಿಸುತ್ತಿದ್ದಾನೆ. ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಪೊಲೀಸರೇ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸಲು ನಾನಾ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೂ ಅಭಿಮಾನಿಗಳು ಮಾತ್ರ ಪೊರ್ಕಿ ಬಾಸ್ ಪರ ವಹಿಸೋದನ್ನ ನಿಲ್ಲಿಸ್ತಿಲ್ಲ. ಅಭಿಮಾನಿಗಳಿಗೆ ದಾಸ ರಿಲೀಸ್ ಆಗಿ ಬರ್ತಾನೆ ಅನ್ನೋ ನಿರೀಕ್ಷೆ ಜಾಸ್ತಿನೇ ಇದೆ. ಅದೇ ಒಂದು ನಿರೀಕ್ಷೆಯಲ್ಲಿಯೇ ಬೆಂಗಳೂರಿನ RR ನಗರದ ದರ್ಶನ್ ಮನೆ ಬಳಿಗೆ ಅನೇಕ ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಅಣ್ಣ ಬಂದವರ ಅನ್ನೋ ಕುತೂಹಲದಲ್ಲಿಯೇ ಮನೆ ಬಳಿಗೆ ಬಂದು ಹೋಗ್ತಾರೆ. ಆದ್ರೆ ಇನ್ನೂ ಕೆಲವರು ಬಾಸ್ ಮನೆಯಲ್ಲಿ ಇಲ್ಲದೇ ಇದ್ರೆ ಏನು, ಅವರ ಮನೆ ಇಲ್ಲಿದೆ ಅಲ್ವೇ ಅನ್ನೋ ಅರ್ಥದಲ್ಲಿಯೇ ಒಮ್ಮೆ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಆದ್ರೆ ಇಲ್ಲಿಯ ಅಭಿಮಾನಿಯೊಬ್ಬ ಇನ್ನೂ ಒಂದು ಕೆಲಸ ಮಾಡಿದ್ದಾನೆ. ದರ್ಶನ್ ಅಂದ್ರೆ ಪ್ರಾಣ ಅನ್ನೋ ಅರ್ಥದಲ್ಲಿಯೇ ವರ್ತಿಸ್ತಾರೆ. ದರ್ಶನ್ ಮನೆ ಒಂದು ರೀತಿಯ ಅಭಿಮಾನಿಗಳಿಗೆ ದೇವಸ್ಥಾನವೇ ಆದಂತೆ ಇದೆ.
ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ತಮ್ಮ ಬೈಕ್ ಪೂಜೆ ಮಾಡಿಸ್ತಾರೆ. ಆದ್ರೆ ದರ್ಶನ್ ಅಭಿಮಾನಿ ತನ್ನ ಹೊಸ ಬೈಕ್ ಅನ್ನ ದರ್ಶನ್ ಮನೆ ಮುಂದೆ ಬಂದು ಪೂಜೆ ಮಾಡಿಸಿದ್ದಾರೆ. ಈ ಮೂಲಕ ಅಭಿಮಾನ ಮೆರೆದಿದ್ದಾರೆ. ವಿಶೇಷ ಅಂದ್ರೆ ಹೊಸ ವಾಹನ ಅಂದ ಮೇಲೆ ಕುಂಕುಮ ಹಚ್ಚಿ ಹಾರ ಹಾಕಿ ಅಗರಬತ್ತಿ ಬೆಳಗೋದು ಸಾಮಾನ್ಯ. ಆದ್ರೆ ಈ ಹುಚ್ಚು ಅಭಿಮಾನಿಗಳು ತಂದ ಹೂವನ್ನ ಮನೆ ಗೋಡೆಗೆ ಹಾಕಿ ಬರೀ ಗೋಡೆಗೆ ಮಾತ್ರ ಅಗರಬತ್ತಿ ಹಚ್ಚಿರೋದು ಅಂಧಾಭಿಮಾನವನ್ನ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.